ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಮೂತ್ರ ವಿಸರ್ಜನೆ ವಿಡಿಯೋಗೆ ಕಿಚ್ಚ ಸುದೀಪ್ ಹಾಡು ಹಾಕಿದ ಡಾಗ್ ಸತೀಶ್, ರಜತ್, ವಿನಯ್ ಗೌಡ ಧಗಧಗ. ಬಿಗ್ ಬಾಸ್ ಮನೆಗೆ ಹೋಗಿ ಬಂದ್ಮೇಲೆ ಬಹುತೇಕರು ದೇಶ ಗೆದ್ದು ಬಂದವರಂತೆ ಬಿಗ್ತಾರೆ, ತಲೆ ನಿಲ್ಲದವರಂತೆ ವರ್ತನೆ ಮಾಡ್ತಾರೆ. ಜನಪ್ರಿಯತೆ ಸಿಕ್ಕ ತಕ್ಷಣ ಮೈ ಮರಿತಾರೆ. ಕಾರ್ಯಕ್ರಮದಲ್ಲಿ ಇವರನ್ನ ಕ್ಯಾರೆ ಕೂಡ ಅಂದಿರುವುದಿಲ್ಲ. ಆದ್ರೂ ಕೂಡ ಮನೆಯಿಂದ ಹೊರಗಡೆ ಬಂದ ತಕ್ಷಣ ತಾವು ಕೂಡ ಸೆಲೆಬ್ರಿಟಿ ಅನ್ನುವಂಥ ಭ್ರಮೆಯಲ್ಲಿ ಓಡಾಡೋದಕ್ಕೆ ಶುರು ಮಾಡ್ತಾರೆ. ಜನಪ್ರಿಯತೆಯ ಅಮಲಿನಲ್ಲಿ ಮಾಡಬಾರದ ಅನಾಚಾರಗಳನ್ನ ಮಾಡ್ತಾರೆ. ಸುಖಾಸುಮ್ಮನೆ ಕಿರಿಕಿಗಳನ್ನ ಮಾಡ್ತಾ ವಿವಾದಕ್ಕೀಡಾಗ್ತಾರೆ. ಬೇರೆಯವರ ತೇಜೋವಧೆ ಮಾಡುವಂತಹ ಪ್ರಯತ್ನಗಳನ್ನ ಕೂಡ ಮಾಡ್ತಾರೆ. ಉದಾಹರಣೆಗೆ ಡಾಗ್ ಸತೀಶ್. ಹೌದು, ಡಾಗ್ ಸತೀಶ್ ಅಲಿಯಾಸ್ ಸತೀಶ್ ಕ್ಯಾಡಬಾಂಬ್ಸ್ ಸಾಮಾಜಿಕ ಜಾಲತಾಣದ ದೃಷ್ಟಿಯಲ್ಲಿ ಬಿಲ್ಡಪ್ ರಾಜ. ಕಳೆದ ಬಾರಿ 3ನೇ ಸ್ಪರ್ಧಿಯಾಗಿ ಬಿಗ್ ಬಾಸ್ ಸೀಸನ್ 12ರ ಮನೆ ಪ್ರವೇಶ ಮಾಡಿದಂತಹ ಖ್ಯಾತ ಡಾಗ್ ಬ್ರೀಡರ್ ಈತ. ಎಳವೆಯಿಂದಲೇ ನಾಯಿಗಳ ವ್ಯಾಪಾರದಲ್ಲಿ ತೊಡಗಿಕೊಂಡಿದ್ದ ಡಾಗ್ ಸತೀಶ್ 10ನೇ ತರಗತಿಯಲ್ಲಿದ್ದಾಗಲೇ ನಾಯಿಗಳ ಮಾರಾಟದಲ್ಲಿ ತೊಡಗಿಕೊಂಡಿದ್ರು. ಕೋಟ್ಯಾಂತರ ರೂಪಾಯಿ ಮೌಲ್ಯದ ನಾಯಿಗಳನ್ನ ಖರೀದಿಸುವ, ಮಾರಾಟ ಮಾಡುವಂತಹ ಕೆಲಸವನ್ನ ಮಾಡೋದೇ ಇವರ ಉದ್ಯೋಗ. ಖುದ್ದು ಡಾಗ್ ಸತೀಶ್ ಬಿಗ್ ಬಾಸ್ ವೇದಿಕೆಯಲ್ಲೇ ಈ ಒಂದು ಮಾತನ್ನ ಹೇಳಿಕೊಂಡಿದ್ರು. ಇಂತಹ ಡಾಗ್ ಸತೀಶ್ ವಿರುದ್ಧ ಬಿಗ್ ಬಾಸ್ ನ ಸ್ಪರ್ಧಿಗಳಾದ ರಜತ್ ಹಾಗೂ ವಿನಯ್ ಗೌಡ ಕೆರಳಿ ಕೆಂಡವಾಗಿದ್ದಾರೆ. ಬಿಗ್ ಬಾಸ್ ಧನರಾಜ್ ಕೂಡ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಯಾಕಂದ್ರೆ ಡಾಗ್ ಸತೀಶ್ ಅವರ ಈ ಒಂದು ನಡೆ ಸುದೀಪ್ ಅವರಿಗೆ ಅವಮಾನ ಮಾಡುವಂತೆ ಮಾಡಿದೆ. ಹೌದು, ಇನ್ಸ್ಟಾಗ್ರಾಮ್ ನಲ್ಲಿ ಡಾಗ್ ಸತೀಶ್ ವಿಡಿಯೋವನ್ನ ಹಂಚಿಕೊಂಡಿರುವಂತದ್ದು. ಟಾಯ್ಲೆಟ್ ನಲ್ಲಿ ಮೂತ್ರ ವಿಸರ್ಜನೆ ಮಾಡ್ತಾ ಇರುವಂತಹ ವಿಡಿಯೋ ಇದು. ಇಲ್ಲೂ ಕೂಡ ಅಣ್ಣ ಸೂಸು ಮಾಡಿದ್ರು ಕೂಡ ನ್ಯೂಸ್ ಆಗುತ್ತೆ ಅಂತ ಹೇಳಿ ಬಿಲ್ಡಪ್ ತೆಗೆದುಕೊಂಡಿರುವಂತಹ ಡಾಗ್ ಸತೀಶ್ ತಮ್ಮ ಈ ವಿಡಿಯೋಗೆ ಸುದೀಪ್ ಅಭಿನಯದ ಮಾರ್ಕ್ ಚಿತ್ರದ ಬ್ಲಾಕ್ ಬಸ್ಟರ್ ಹಾಡು ದಾದಾ ಯಾರು ಗೊತ್ತಾ ಅನ್ನುವಂತಹ ಹಾಡನ್ನ ಬಳಸಿಕೊಂಡಿದ್ದಾರೆ. ಸದ್ಯ ಈ ಒಂದು ವಿಡಿಯೋ ಇದೀಗ ವೈರಲ್ ಆಗಿದ್ದು, ಈ ವಿಡಿಯೋ ಬಿಗ್ ಬಾಸ್ ಸ್ಪರ್ಧಿಗಳಾದ ವಿನಯ್ ಗೌಡ ಹಾಗೂ ರಜತ್ ಅವರ ಕೆಂಗಣ್ಣಿಗೆ ಗುರಿಯಾಗಿದೆ. ಹಾಗಾಗಿ ವಿಡಿಯೋಗೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಇಬ್ಬರು ಕೂಡ ಏಕವಚನದಲ್ಲೇ ಡಾಗ್ ಸತೀಶ್ ವಿರುದ್ಧ ಕೆಂಡ ಕಾರಿದ್ದಾರೆ. ಈಗೇನಾದ್ರೂ ಸಾಂಗ್ ಅನ್ನ ಡಿಲೀಟ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೇ ನಿನಗೆ ಮಗನೆ ಅಂತ ಹೇಳುವ ಮೂಲಕ ರಜತ್ ಸುಮ್ಮನೆ ಇದ್ದೀವಿ ಅಂತ ಹೇಳಿ ಆಟ ಆಡ್ತಿದ್ಯಾ ಅಂತಲೂ ಕೂಡ ಕಿಡಿಕಾರದ್ರು. ಕಾಲ್ ಮಾಡ್ತಿದ್ದೀನಿ ತಾನೇ, ಫೋನ್ ಪಿಕ್ ಮಾಡೋಲೆ ಅಂತ ಹೇಳಿ ಏಕವಚನದಲ್ಲೇ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ವಿನಯ್ ಗೌಡ ಕೂಡ ಏಕವಚನದಲ್ಲೇ ಪ್ರತಿಕ್ರಿಯೆ ಕೊಟ್ಟಿದ್ದು, ಮೊದಲು ಸಾಂಗ್ ನ ಡಿಲೀಟ್ ಮಾಡು, ಇಲ್ಲ ಕಾದು ನೋಡು, ನಿನ್ನನ್ನ ಜನ ನಾಯಿ ತರ ಹೊಡಿತಾರೆ. ಈ ವಿಡಿಯೋನ ನಾನು ಕೂಡ ಹಾಕ್ತೀನಿ ಅಂತ ಹೇಳಿ ಕಾಮೆಂಟ್ ಅನ್ನ ಹಾಕಿದ್ದಾರೆ. ಇನ್ನು ಬಿಗ್ ಬಾಸ್ ನ ಧನರಾಜ್ ಕೂಡ ಇದಕ್ಕೆ ಖಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದು, ನಾನು ಇದುವರೆಗೂ ಕೂಡ ಯಾರಿಗೂ ಈ ರೀತಿಯಾದಂತ ಕಮೆಂಟ್ ಅನ್ನ ಮಾಡಿಲ್ಲ. ನಾನು ಸೌಮ್ಯ ಜೀವಿ, ನೀವು ಬಹಳನೇ ತಪ್ಪು ಮಾಡ್ತಾ ಇದ್ದೀರಾ. ಸುದೀಪ್ ಸರ್ ಫ್ಯಾನ್, ಬನ್ನಿ ಇಲ್ಲಿ ಅಂತ ಹೇಳಿ ಅವರು ಕಮೆಂಟ್ ಅನ್ನ ಹಾಕಿರುವಂತದ್ದು. ಇವರು ಮಾತ್ರ ಅಲ್ಲ, ಸಹಜವಾಗಿ ಸುದೀಪ್ ನ ಅಭಿಮಾನಿಗಳು ಕೂಡ ಡಾಗ್ ಸತೀಶ್ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಕೂಡಲೇ ವಿಡಿಯೋವನ್ನ ಡಿಲೀಟ್ ಮಾಡುವಂತೆ ಹೇಳ್ತಿದ್ದಾರೆ. ನಾಯಿಗೆ ಇರುವ ನಿಯತ್ತು ಕೂಡ ನಿನಗೆ ಇಲ್ವಲ್ಲ ಅಂತ ಹೇಳಿ ಕಿಡಿಕಾರ್ತಿದ್ದಾರೆ. ನೀವೇ ಶ್ರೇಷ್ಠ ಅನ್ನುವಂತಹ ಸೊಕ್ಕಿನಲ್ಲಿ ಹೀಗೆ ಮಾಡಿದ್ದೀರಾ ಅಥವಾ ಕುಡಿದ ಮತ್ತಿನಲ್ಲಿ ವಿಡಿಯೋ ಹಂಚಿಕೊಂಡಿದ್ದೀರಾ ಅನ್ನುವಂತಹ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಡಾಗ್ ಸತೀಶ್ ಹಾಕಿರುವಂತಹ ಈ ಒಂದು ರೀಲ್ಸ್ ನಿಂದಾಗಿ ಇದೀಗ ಸಾಕಷ್ಟು ಚರ್ಚೆಗಳು ಶುರುವಾಗ್ತಾ ಇದ್ದು, ಈಗಲೇ ಸಾಂಗ್ ಅನ್ನ ಡಿಲೀಟ್ ಮಾಡುವಂತೆ ಅಭಿಮಾನಿಗಳು ಕೂಡ ಕಾಮೆಂಟ್ ಗಳನ್ನ ಹಾಕಿದ್ದಾರೆ. ಇನ್ನು ಡಾಗ್ ಸತೀಶ್ ಅವರ ಈ ಒಂದು ನಡೆಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.